ಕಾಗವಾಡ ಮತಕ್ಷೇತ್ರದ ಜುಗುಳ, ಮಂಗಾವತಿ ಮತ್ತು ಶಹಾಪುರ ಗ್ರಾಮಗಳನ್ನು ಅತಿ ಶೀಘ್ರದಲ್ಲಿಯೇ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗುವುದು ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದರು. ಅವರು ಶನಿವಾರ ಕಾಗವಾಡ ಮತಕ್ಷೇತ್ರದ ಮಂಗಾವತಿ ಗ್ರಾಮದ ದೇವರ ಗುಡಿ ಹತ್ತಿರ ಸಮುದಾಯ ಭವನಕ್ಕೆ ಭೂಮಿ ಪೂಜೆ, ಜಗಳೂರು ಗ್ರಾಮದಲ್ಲಿ ಯಲ್ಲಮ್ಮ ದೇವಿ ಗುಡಿಯ ಹತ್ತಿರ ಸಮುದಾಯ ಭವನಕ್ಕೆ, ಶಹಾಪುರ ಗ್ರಾಮದಲ್ಲಿ ಶ್ರೀ ಭರಮ ಗುಡಿಯ ಹತ್ತಿರ ಸಮುದಾಯ ಭವನಕ್ಕೆ, ಮೊಳವಾಡ ಗ್ರಾಮದಲ್ಲಿ ಶ್ರೀ ಮಾರುತಿ ಗುಡಿಯ ಹತ್ತಿರ ಸಮುದಾಯ ಭವನಕ್ಕೆ, ಕುಸ್ನಾಳ ಗ್ರಾಮದಲ್ಲಿ ಭಗವಾನ್ 108 ಶಾಂತಿನಾಥ ಜೈನ ಬಸದಿ ಹತ್ತಿರ ಸಮುದಾಯ ಭವನಕ್ಕೆ, ಉಗಾರ ಬುರ್ದಖ ಪೀರ್ ಮಮುಲ್ಲಾಲ್ ಬಾಬಾ ದರ್ಗಾ ಜೀರ್ಣೋದ್ಧಾರಕ್ಕೆ ಕಾಮಗಾರಿ, ಶ್ರೀ ಭರ್ಮಪ್ಪ ದೇವಸ್ಥಾನದ ಹತ್ತಿರ ಸಮುದಾಯ ಭವನಕ್ಕೆ, ಶ್ರೀ ಮರಗುಬಾಯಿ ದೇವರ ಗುಡಿ ಹತ್ತಿರ ಸಮುದಾಯ ಭವನಕ್ಕೆ, ಫರೀದ್ ಖಾನ್ ವಾಡಿ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದ ಹತ್ತಿರ ಸಮುದಾಯ ಭವನಕ್ಕೆ, ಮಂಗಸುಳಿ ವೀರಶೈವ ಪಂಚಮಸಾಲಿ ಸಮಾಜ ಸೇವಾ ಸಂಘದ ಸಮುದಾಯ ಭವನ, ಶ್ರೀ ಬೀರೋಬಾ ದೇವರ ಪಾಲಕಿ ಗೃಹದ ಹತ್ತಿರ ಸಮುದಾಯ ಭವನಕ್ಕೆ, ಶ್ರೀ ಮಸೋಬಾ ದೇವಸ್ಥಾನದ ಹತ್ತಿರ ಸಮುದಾಯ ಭವನ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಈಗಾಗಲೇ ನಾನು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚಿಸಿದ್ದು, ಕೆಲವೇ ತಿಂಗಳಲ್ಲಿ ಸ್ಥಳಾಂತರ ಕಾರ್ಯ ಪ್ರಾರಂಭಿಸುವುದಾಗಿ ಹೇಳಿದ ಅವರು, ಮಳೆಗಾಲದ ಅವಧಿಯಲ್ಲಿ 3 ಗ್ರಾಮಗಳಲ್ಲಿ ಕೃಷ್ಣಾ ನದಿಯ ನೀರು ತಿಂಗಳುಗಟ್ಟಲೆ ನಿಲ್ಲುತ್ತದೆ. ಇದರಿಂದ ಆ ಗ್ರಾಮಸ್ಥರು ಸಂಬಂಧಿಕರ ಮನೆಗಳಲ್ಲಿ ಆಶ್ರಯ ಪಡೆಯುತ್ತಾರೆ. ಹೀಗಾಗಿ ಅತಿ ಶೀಘ್ರದಲ್ಲಿಯೇ ಗ್ರಾಮಗಳ ಸ್ಥಳಾಂತರಕ್ಕೆ ನಿರ್ಧರಿಸಲಾಗಿದೆ ಎಂದರು. ಮಂಗಾವತಿ ಕಾಗವಾಡ ಮಧ್ಯದ ರಸ್ತೆ ಡಾಂಬರೀಕರಣ ಕಾಮಗಾರಿಯ ಅನುದಾನ ಮಂಜೂರಾಗಿದ್ದು, ಟೆಂಡರ್ ಪ್ರಕ್ರಿಯೆ ಕೆಲವೇ ದಿನಗಳಲ್ಲಿ ಪೂರ್ಣಗೊಂಡು ಶಂಕುಸ್ಥಾಪನೆ ನೆರವೇರಿಸುವೆ ಎಂದು ಅವರು ಮತಕ್ಷೇತ್ರದ 60 ಗ್ರಾಮಗಳಲ್ಲಿ 72 ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು, ಮುಂದಿನ ಕೆಲವೇ ತಿಂಗಳಲ್ಲಿಯೇ ಪೂರ್ಣಗೊಳ್ಳುತ್ತದೆ ಎಂದರು. ಯಾರು ಕೈಯಿಲ್ಲ. ಹೀಗಾಗಿ ಜನದ ಜಾನುವಾರುಗಳನ್ನ ತಮ್ಮ ಸಂಸಾರವನ್ನು ಹೋಗಿ ಅಲ್ಲಿ ಮತ್ತೆ ಅಲ್ಲಿ ಬರೋದು, ಅದೆಲ್ಲ ಮನೆಯಾಗ ನೀರು ಇರ್ತಾವೆ, ಎಲ್ಲ ಬಹಳ ಕಷ್ಟದ ವ್ಯವಸ್ಥೆಗಳಾಗಿರು. ಅವ್ರ ಶಕ್ತಿಗೆ ಅದೆಲ್ಲ ಮಾಡಿದಾರ. 40 ಹಳ್ಳಿಗಳು ಮಾಡಿದ್ವಿ. ಈ 3 ಹಳ್ಳಿ ಮಾಡಲಿಕ್ಕೆ ಸರ್ಕಾರಕ್ಕೆ ಆಗಾಗ ಕೆಲಸ ಅಲ್ಲ, ಇಷ್ಟು 3 ಹಳ್ಳಿ ಮಾಡಬೇಕು ಅಂತ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿ ವೀರಣ್ಣ ವಾಲಿ, ಕಿರಿಯ ಅಭಿಯಂತರ ಮಡಿವಾಳ ಪಾಟೀಲ್, ಧುರೀಣರಾದ ಅನಿಲ್ ಶಿಂದೆ, ಹರ್ಷ ಮಗದುಂ, ಸುನೀಲ್ ತೇಲಿ, ಸುನೀಲ್ ಪಾಟೀಲ್, ಶ್ರೀಮಂತ ಸಲ್ಗರೆ, ಅನಿಲ್ ಸತ್ತಿ, ಬಾಲಾಜಿ ಪಾಟೀಲ್, ಅನಿಲ್ ಕುಮಾರ್ ಪಾಟೀಲ್, ಈಶ್ವರ ಕೋಳಿ, ವಸಂತ ಗಾಡಿವಡ್ಡರ್, ಅಣ್ಣಾ ಸಾಹಬ್ ಪಾಟೀಲ್, ಕಾಕಾ ಪಾಟೀಲ್, ಬಿಐ ಪಾಟೀಲ್, ಸುರೇಶ್ ಪಾಟೀಲ್, ರಾಜಗೌಡ ಪಾಟೀಲ್, ರವೀಂದ್ರ ವಾಹಟೆ, ರಾಜು ಕಡೋಳಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಕಾಂತ್ ಕಾಂಬ್ಳೆ, ಭಾರತ ವೈಭವ ನ್ಯೂಸ್, ಕಾಗವಾಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.